ಚಾಮರಾಜಪೇಟೆ ಬರ್ತೇನಪ್ಪ. ಬರಲ್ಲ. ಹಲೋ ಹಲೋ, ಚಾಮರಾಜಪೇಟೆಗ ಸರ್? ಹೌದು. ಯಾಕೆ? ಯಾಕೂ ಅಲ್ಲ, ನಾನು ಆ ಕಡೆ ಹೊರಟೆ. ಆಟೋನಲ್ಲಿ ಒಬ್ಬೊಬ್ಬರಾಗಿ ಹೋದ್ರೆ 10-12 ರೂಪಾಯಿ ಆಗುತ್ತೆ. ಅದೇ ಜೊತೆಯಲ್ಲಿ ಹೋದ್ರೆ ಶೇರ್ ಮಾಡ್ಕೋಬಹುದು. ಅದಕ್ಕೇನಂತೆ, ನಂಗೂ 6 ರೂಪಾಯಿ ಉಳಿಯುತ್ತೆ. ಗುಡ್ ಐಡಿಯಾ. ಒಂದ್ ನಿಮಿಷ, ಸ್ನೇಹಿತನ ಕರ್ಕೊಂಡ್ ಬರ್ತೀನಿ. ಓಕೆ. ದರಿದ್ರ ಆಟೋಗಳು ಒಂದು ಸಿಗ್ತಾ ಇಲ್ಲ, ಏನ್ ಮಾಡೋದು? ಯಾವ ಏರಿಯಾಗ ಹೋಗ್ಬೇಕು ಸರ್? ನಾನು ಚಾಮರಾಜಪೇಟೆಗೆ ಸರ್. ನೀವು ಒಬ್ಬರನ್ನ ಇರೋದು? ಸರ್. ನಾನು ಆಟೋ ತಗೊಂಡ್ ಬರ್ತೀನಿ. 6 ರೂಪಾಯಿಗೆಲ್ಲ ನಿಮ್ಗೆ ಚಾಮರಾಜಪೇಟೆ ತಲುಪಿಸ್ತೀನಿ. 6 ರೂಪಾಯಿಗ? ಅದ್ಯಾಕೆ ಸರ್? ನನ್ನೊಬ್ಬ ಸ್ನೇಹಿತ ಇದ್ದಾನೆ, ನಾವಿಬ್ರು ಶೇರ್ ಮಾಡ್ಕೊಳ್ಳೋಣ 50-50. ಅದಕ್ಕೇನಂತೆ 6 ರೂಪಾಯಿ ಉಳಿಯುತ್ತೆ ನಮ್ಗೆ. ಗುಡ್ ಐಡಿಯಾ. ಅದಕ್ಕೆ ನನಗೆ ಬರ್ತೀನಿ. ನಿಮ್ಮ ಹೆಸರು? ಎಂ ಕುಮಾರ್ ಅಂತ. ನಾನು ಲಂಬೋದರ್ ಅಂತ. ಇಲ್ಲೇ ಇರಿ, ಆಟೋ ತಗೊಂಡ್ ಬರ್ತೀನಿ. ಓಕೆ ಸರ್. ಚಾಮರಾಜಪೇಟೆ ಬರ್ತೀನಪ್ಪ. ಬನ್ನಿ ಸರ್, ಕುತ್ಕೊಳ್ಳಿ. ನಾವು 3 ಜನ ಇದ್ದೀವಿ. ಪರವಾಗಿಲ್ಲ, ಬನ್ನಿ ಸರ್. ಏಯ್, ದಮ್ ಹೊಡಿಯಪ್ಪ. ಇಲ್ಲ 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 ಇಲ್ಲ. ಬನ್ನಿ ಸರ್. ಏ ಕುಮಾರ್, ಕುಮಾರ್ 6 ರೂಪಾಯಿ. ರೂಪಾಯಿ. ನಿಲ್ಸಪ್ಪ, ನಾ ಇಲ್ಲೇ ಹೇಳ್ಕೊತೀನಿ. ಇಲ್ಲೇನಾ? ನಮ್ಮನೆ ಇಲ್ಲೇ ಪಕ್ಕದಲ್ಲೇ ಇರೋದು. ಮನೆವರೆಗೆ ಬಿಡ್ತಿದ್ದೆ. ಪರವಾಗಿಲ್ಲ, ನಾನು ನಡ್ಕೊಂಡು ಹೋಗ್ತೀನಿ. ಓಕೆ. ನಿಲ್ಸಪ್ಪ, ನಾ ಇಲ್ಲೇ ಹೇಳ್ಕೊಂಡ್ಬಿಡ್ತೀನಿ. ಯಾಕೆ ಸರ್? ಮನೆವರೆಗೂ ಇಲ್ಲ, ಗಾಡಿ ಟನ್ ತಗೊಳಕ್ಕಾಗಲ್ಲ. ಓ ಸರಿ, ರೈಟ್. ಸಾಕು ನಿಲ್ಸ್. ಎಷ್ಟಾಯ್ತಪ್ಪ? 10 ರೂಪಾಯಿ 30 ಪೈಸಾ. 10 ರೂಪಾಯಿ 30 ಪೈಸಾ. 100 ರೂಪಾಯಿ ಚೇಂಜ್ ಇದೆಯಪ್ಪ? ಇಲ್ಲ, ಪರವಾಗಿಲ್ಲ ಬಿಡಿ ಸರ್. ಏನೀಯ ಲಂಬೋದ್ರ, ಯಾವಾಗ ನೋಡಿದ್ರು ಎಲ್ಲೂ ಕೆಲಸನೇ ಸಿಕ್ಲಿಲ್ಲ, ಕೈಯಲ್ಲಿ ಕಾಸೇನೇ ಇಲ್ಲ ಅಂತ ಇರ್ತೀಯ. ಆದ್ರೆ ಆಟೋ ರಿಕ್ಷಾದಲ್ಲಿ ಜುಮ್ಮತ್ತ ಓಡಾಡ್ತಾನೆ ಇರ್ತೀಯ. ನೀನು ವರ್ಷನೇ ಅರ್ಥವಾಗಲ್ಲಯ್ಯ. ಆಟೋನಲ್ಲಿ ಓಡಾಡ್ಬೇಕು ಅಂದ್ರೆ ಜೇಬ್ನಲ್ಲಿ ಕಾಸು ಇರ್ಲೇಬೇಕಂತೇನಿಲ್ಲ. ಮೆದುಳಲ್ಲಿ ಬುದ್ಧಿ ಇದ್ರೆ ಸಾಕು. ಓಹೋ, ಪಾಪ ದುಡ್ಡು ಕೊಟ್ಟ ಪುಣ್ಯಾತ್ಮರು ನಡೆದಾರಲ್ಲಿ ನಡ್ಕೊಂಡು ಹೋದ್ರು. ಏನೂ ದುಡ್ಡು ಕೊಡದ ನಾನು ಮನೆ ತನಕ ಬಂದು ಇಳ್ಕೊಂಡೆ. ಮೇಲೆ 2 ರೂಪಾಯಿ ನೆಟ್ ಪ್ರಾಫಿಟ್. ಇದೇ ಈ ಲಂಬೋದರನ ಟೆಕ್ನಿಕ್. ಅಂತೂ ನೀನ ಸಾಧ್ಯ ಕಣಯ್ಯ. ಅದು ಸರಿ, ಸಂಜೆಗೆ ಏನ್ ಪ್ಲಾನ್ ಮಾಡಿದ್ಯಾ? ಸಂಜೆಗ ಯಾತಕ್ಕೆ? ಬರ್ತಾನಲ್ಲಪ್ಪ ಬಾಡಿಗೆ ವಸೂಲಿಗೆ ಮನೆ ಓನರು. ಹೋದ್ ಸಾರಿನು ತಳ್ಕು ಪಳ್ಕು ಮಾತಾಡಿ ಸಾಗ ಹಾಕ್ಬಿಟ್ಟೆ. ಆದ್ರೆ ಈ ಸಾರಿ ಏನೂ ನಡೆಯೋಲ್ಲ. ಮಾನ ಮರ್ಯಾದೆ ಎಲ್ಲ ಹರಾಜ್ ಹಾಕ್ಬಿಡ್ತಾನಷ್ಟೇ. ಅಷ್ಟೇ ತಾನೆ, ಕೊಟ್ರಾಯ್ತು ಬಾಡಿಗೆ. ಕೈಯಲ್ಲಿ ಕಾಸೇ ಇಲ್ಲ ಅಂತಿದ್ಯಾ? ಸಂಪಾದಿಸಿದ್ರಾಯ್ತು. ಅದ್ ಹೇಗೆ? ನೋಡ್ತಾ ಇರು. ನಮಸ್ಕಾರ ಶ್ರೀನಿವಾಸ್ ಶೆಟ್ರೆ. నేను శ్రీనివాస్ శెట్టి కాదండా, వాళ్ళ కొడుకు పాండురంగ శెట్టి. శ్రీనివాస్ శెట్టిಲ್ಲಿ అక్కడ చూడండా, మన అందరినీ వదిలేసిపోయారు. ಯಾವಾಗ? అక్కడే ఉంది చూడండా. ಅದೇ 1ನೇ ತಾರೀಕು ಹಿಂದಿನ ದಿನ ನನ್ನ ಜೊತೆಲ್ಲೇ ಇದ್ರು. ಹೋಟೆಲ್ ಪರಾಗ್ನಲ್ಲಿ ಕಾಫಿ ಕುಡಿತ ನನ್ನ ಹತ್ರ ಹೇಳಿದ್ರು, ಈ ಅಂಗಡಿ ವ್ಯಾಪಾರ ನನ್ನ ಕಾಲಕ್ಕೆ ಮುಗಿದೋಗುತ್ತೇನೋ, ನನ್ನ ಮಗ ಪಾಂಡುರಂಗಂಗೆ ವ್ಯವಹಾರದ ಬುದ್ಧಿನೇ ಇಲ್ಲ ಅಂತ. ನಾನೇ ಅವ್ರಿಗೆ ಸಮಾಧಾನ ಹೇಳಿದೆ. ಶೆಟ್ರೆ, ಮೊದ್ಲು ಎಲ್ರು ಹಾಗೆ ಇರ್ತಾರೆ, ಒಂದ್ಸಲ ಗಲದ ಮೇಲೆ ಕೂತ್ಕೊಂಡ್ಮೇಲೆ ಎಲ್ಲ ಸರಿ ಹೋಗ್ತಾರೆ ಅಂತ. ಇಷ್ಟು ಬೇಗ ಹೀಗಾಗ್ಬೇಕು ಅಂದ್ರೆ ಆ ಕಾಪಿನ ನಮ್ಮ ಸ್ನೇಹದ ಕಡೆ ಕಾಪಿ ಆಗೋಗ್ಬೇಕೆ? అయ్యో దేవుడే. పోని ఊడండా, ఏం చేసకైతుంది? రుణముండే వరకంతే ఈ స్నేహము సంబంధము అన్ని. సరే తగొడి శెట్రే, 2 ರೂಪಾಯಿ. ఏం కావాలా? ఏమీ లేదు, అకౌంట్ ಚುಕ್ತಾ ಮಾಡಿ ಹೋಗೋಣ ಅಂತ ಬಂದೆ.
17ನೇ ತಾರೀಕು ನಿಮ್ ತಂದೆಯವ್ರ ಹತ್ರ 72 ರೂಪಾಯಿ ಸಾಮಾನು ತಗೊಂಡೋಗ್ನಪ್ಪ. 70 ರೂಪಾಯಿ ಕೊಟ್ಟು 2 ರೂಪಾಯಿ ಬಾಕಿ ಇತ್ತು. ಇದಕ್ಕಿದ ಹಾಗೆ ಕುಂಭಕೋಣ ಹೋಗೋ ಪ್ರೋಗ್ರಾಮ್ ಬಿತ್ತು, ಹೋದೆ. ಇವತ್ತು ಬಂದೆ. ಹಾಗೆ ನಿಮ್ ತಂದೆಯವ್ರನ್ನ ನೋಡೋಣ, 2 ರೂಪಾಯಿ ಸಾಲನು ತೀರ್ಸೋಣ ಅಂತ ಬಂದ್ರೆ ಅಷ್ಟರಲ್ಲಿ 2 ರೂಪಾಯಿಕಂತ ಏಮ್ ಲೆಕ್ಕಮೋ. ನಿಮ್ ತಂದೆಗೆ ನಾನು ಮೋಸ ಮಾಡ್ಲಿಲ್ಲ ಅನ್ನೋ ತೃಪ್ತಿ ನನಗೆ ಸಿಕ್ಕರು ಸಾಕು. ಬರ್ತೀನಿ. మా అప్ప చచ్చిపోయారనేసి మా అంగడికి వచ్చేది ఇడిచిపెట్టి ಇಲ್ಲ. వస్తా ఉండండి. ಆಯ್ತಣ್ಣ, ಬರ್ತೀನಿ. ఎంత మంచివాడు, ఎంత నమ్మికస్తుడు. ఇలా వాడు ఉంటే తప్పుడే మళా బెళ ఇంకా అయితా ఉండేది. ఇలా వాడు ఉంటే ఎంత సాలం కానీ ఇయ్యొచ్చు. పియర్ సోప్ కొಡಿ ಒಂದು. రే ఒక పియర్ సోప్ ఇరా. ಶೆಟ್ರು ಹೋಗಿದ್ ಕೇಳಿ ಮರ್ತೇ ಬಿಟ್ಟೆ. ఏం కావాలా? ಒಂದು ಸರ್ಫ್ ಪ್ಯಾಕೆಟ್, రే ఒక సర్ఫ్ ప్యాకెట్ ఇరా. ಆಮೇಲೆ ಒಂದು ಹಾರ್ಲಿಕ್ಸ್ ಬಾಟ್ಲ್. చిన్నదా పెద్దదా? పెద్దదే ಕೊಡಿ. అట్లనే ఒక పెద్దది హార్లిక్స్ బాటిల్ ఇరా. ಹಾಗೆ 2 ಶಾವಿಗೆ ಪ್ಯಾಕೆಟ್, ಒಂದು ಲೈಫ್ ಬಾಯ್ ಸೋಪು, ಆಮೇಲೆ ಒಂದು ಪ್ಯಾರಾಶೂಟ್ ಕೋಕೋನಟ್ ಆಯಿಲ್, ಆಮೇಲೆ 10 ಎಕ್ಲೇರ್ ಚಾಕ್ಲೇಟ್ಸ್, ಆಮೇಲೆ ನಿಮ್ಮ ಹತ್ರ ಬ್ಯಾಗ್ ಇದ್ರೆ ಅದರಲ್ಲೇ కాని 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 ಎಷ್ಟಾಯ್ತು? 159. ಅಯ್ಯೋ, ಮನೇಲಿ ಪ್ಯಾಂಟ್ ನಲ್ಲಿ ದುಡ್ಡು ಇಟ್ಬಿಟ್ಟು ಪೈಜಾಮ ಹಾಕೊಂಡ್ ಬಂದ್ಬಿಟ್ಟಿದ್ದೀನಿ. ನನಗೆ ಮನೆಗೆ ಹೋಗಿ ತಗೊಂಡ್ ಬಂದ್ಬಿಟ್ಟು. పర్వాలేదు, తీసుకుని పోండా. మళ్ళీ వస్తారు కదా, అప్పుడు ఇస్తే చాలు. ನನಗೆ ಸಾಲ ಅಂದ್ರೆ ಆಗಲ್ಲ. ಮನೆಗೆ ಹೋಗಿ ಪ್ಯಾಂಟ್ ನಲ್ಲಿ ದುಡ್ಡು ತರೋಕೆ ಎಷ್ಟೊತ್ತು? ನನಗೆ ಬಂದ್ಬಿಟ್ಟ. ఏ పర్వాలేదు, తీసుకుని పోండా. తీసుకుని పోండా. చాలా థ్యాంక్స్ అండి. ఇప్పుడే డబ్బు తీసుకొని వస్తాను. కాని 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 ಪ್ಯಾಂಟ್ ಜೇಬ್ನಲ್ಲಿ 150 ರೂಪಾಯಿ ಇತ್ತು. ಬ್ಯಾಲೆನ್ಸ್ పర్వాలేదు, అమ్మేట్కినండా. ಈ ಪೇಪರ್ ಸ್ವಲ್ಪ ತಗೊಳ್ಳಿ. తీసుకోండా. ವಿಶಾಲ ಕರ್ನಾಟಕ ಪತ್ರಿಕೆಗೆ ವರದಿಗಾರರು ಬೇಕಾಗಿದ್ದಾರೆ. ಕ್ಯಾಮೆರಾ ಇದ್ದವರಿಗೆ ಆದ್ಯತೆ ನೀಡಲಾಗುತ್ತದೆ. ಇಷ್ಟೊಂದು ಕ್ಯಾಮೆರಾಗಳು ಶೋಕೇಸ್ನಲ್ಲಿ ಕುಳಿತಾ ಬಿದ್ದಿವೆ. ಇದರಲ್ಲಿ ಒಂದು ನಂದಾದ್ರೆ ಕೆಲಸ ಗ್ಯಾರಂಟಿ. ನಮಸ್ಕಾರ ಸರ್. ಓ, ಬನ್ನಿ ಮಿಸ್ಟರ್ ದಾಮೋದರ್. ನನ್ನ ಕ್ಯಾಮ್ರಾ ಬಂತ ಸರ್? ಇದೇನ್ ಸರ್ ಹೀಗನ್ಬಿಟ್ರೆ? ನಮ್ಮ ಅಂಗಡಿಲಿ ಆರ್ಡರ್ ಕೊಟ್ರೆ ಸಾಕು, ಮಾಲ್ ರೆಡಿ ಆಗ್ಬಿಡುತ್ತೆ. ವೆರಿ ಗುಡ್. ನೋಡಪ್ಪ, ಅವ್ರ ಕ್ಯಾಮ್ರಾ ತಂದು ಕೊಡು. ಈಗ ಬೇಡ, ಹ? ನಾನು ವಿಶ್ವನಾಥ್ ಅಂತ ಒಬ್ಬರನ್ನ ಕಳಿಸ್ತೀನಿ. ಹ. ಅವ್ರ ಕೈಲಿ ಕ್ಯಾಮ್ರಾ ಕೊಟ್ಟು ಕಳಿಸ್ಬಿಡಿ. ಅವರೇ ವಿಶ್ವನಾಥ್ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ನನ್ನ ಹೆಸರು ಹೇಳ್ತಾರೆ, ಕ್ಯಾಮ್ರಾ ಕೇಳ್ತಾರೆ, ಹಾಗೆ ಬಾಂಬೆ ಏರ್ ಟಿಕೆಟ್ ಕೇಳ್ತಾರೆ. ಈ ಏರ್ ಟಿಕೆಟ್ ನ ಅವ್ರಿಗೆ ಕೊಟ್ಬಿಡಿ. ಹ. ಹಾಗೆ ಕ್ಯಾಮ್ರಾ ನಮ್ಮ ಮನೆಗೆ ಕೊಟ್ಬಿಡ್ಬೇಕಂತೆ ಅಂತ ಹೇಳ್ಬಿಡಿ. ನಾನೆಲ್ಲೋ ಅರ್ಜೆಂಟ್ ಆಗಿ ಹೋಗ್ಬೇಕಾಗಿದೆ, ನಾ ಬರ್ತೀನಿ. ನಮಸ್ಕಾರ. ನಮಸ್ಕಾರ. ನಾನು ವಿಶ್ವನಾಥ್ ಅಂತ. ದಾಮೋದರ್ ಅವರು ಕಳಿಸಿದ್ರು. ಕ್ಯಾಮೆರಾ ಕೊಡ್ತೀರಾ? ನೀವೇ ವಿಶ್ವನಾಥ್ ಅಂತ ನಾವ್ ಹೇಗೆ ನಂಬೋದು? ಬೇಡ ಬಿಡಿ, ನನಗೆ ಆಕ್ಚುಲಿ ಅರ್ಜೆಂಟ್ ಆಗಿ ಬೇಕಾಗಿರೋದು ಆ ಏರ್ ಟಿಕೆಟ್ ಮಾತ್ರ. ಅದನ್ನು ಕೊಟ್ಟರೆ ಸಾಕು. ಕೊಡು. ಹೇಳ್ತೀನಿ. ಥ್ಯಾಂಕ್ ಯು. ತಗೊಳ್ಳಿ. ಕ್ಯಾಮೆರಾನು ಕೊಡ್ತೀರಾ? ಅಯ್ಯೋ, ನೀವೇ ವಿಶ್ವನಾಥ್ ಅಂತ ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಕೇಳಿದೆ. ಬೇಜಾರು ಮಾಡ್ಕೋಬೇಡಿ. ಇಲ್ಲ ಇಲ್ಲ. ಕ್ಯಾಮೆರಾ ಅವ್ರ ಮನೆಗೆ ನಾನು ಕೊಟ್ಟು ಹೋಗಿರ್ತೀನಿ ಅಂತ ಅವ್ರಿಗೆ ಹೇಳಿ. ಹಾಗೆ ನಾನು ಬಾಂಬೆಯಿಂದ ಬರೋದಕ್ಕೆ ಒಂದು 15 ದಿವಸ ಆಗುತ್ತೆ ಅಂತ ಪ್ಲೀಸ್ ತಿಳಿಸಿ. ಆಯ್ತು, ಬರ್ಲಾ? ಆಯ್ತು, ನಮಸ್ಕಾರ. ಸಾರಿ. ಸಾರಿ. ಓ, ವಿಶ್ವನಾಥ್ ಅಂದ್ರೆ ನೀವೇನಾ? ಅದೇ ದಾಮೋದರ್ ಅನ್ನೋರು ನಮ್ಮ ಅಂಗಡಿಗೆ ಬಂದಿದ್ರು. ಇದು ನಮ್ದೇ ಅಂಗಡಿ. ವಿಶ್ವನಾಥನ್ ಅವ್ರು ಬರ್ತಾರೆ, ಅವರಿಗೆ ಏರ್ ಟಿಕೆಟ್ ಕೊಡಿ ಬಾಂಬೆಗೆ ಅಂತ ಹೇಳಿದ್ರು. ಇದು ತಗೊಳ್ಳಿ. ಕ್ಯಾಮ್ರಾ ಅವರೇ ತಗೊಂಡೋದ್ರು. ಸದ್ಯ ಮನೆಗೆ ಹೋಗೋ ಕಷ್ಟ ತಪ್ತು. ಬಾಂಬೆಗೆ ಹೊರಟಿದ್ರಂತೆ. ಹಾ. ಹ್ಯಾಪಿ ಲ್ಯಾಂಡಿಂಗ್. ನಮಸ್ಕಾರ ಸಂಪಾದಕರೇ. ನಮಸ್ಕಾರ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ವರುಣ್ ಶೌರಿ. ಓ, ಪತ್ರಿಕೆಗಳಲ್ಲಿ ವರದಿ ಮಾಡಿರೋ ಅನುಭವ ಏನಾದ್ರೂ ಇದೆಯಾ? ಇಲ್ದೇ ಏನು ಸರ್, ನಾನು ಅರುಣ್ ಶೌರಿ ಅವರ ಚಿಕ್ಕಪ್ಪನ ಮಗ. ಅವರ ಹೆಸರಿನಲ್ಲಿ ಬಂದಿರೋ ಎಲ್ಲಾ ಸೆನ್ಸೇಷನಲ್ ನ್ಯೂಸ್ ಅನ್ನು ಬರೆದಿದ್ದು ನಾನೇ ಸರ್. ಅವ್ರಿಗೇನ್ ಸರ್ ಬರುತ್ತೆ? ಅಂದ್ರೆ ಎಲ್ಲ ಆರ್ಟಿಕಲ್ಸ್ ಅವರ ಹೆಸರಲ್ಲಿ ನೀವೇ ಬರೀತೀರಾ? ನಿಮ್ಮ ಹೆಸರಲ್ಲಿ ಯಾಕೆ ಬರೆಯಲ್ಲ? ಅದು ಬರೀ ಪಾಲಿಟಿಕ್ಸ್ ಸರ್. ಕೆಲವು ಟ್ರೇಡ್ ಸೀಕ್ರೆಟ್ಗಳನ್ನ ಹಾಗೆಲ್ಲ ಹೇಳಕ್ಕಾಗಲ್ಲ ಸರ್. ಆದ್ರೆ ನೀವೇನಾದ್ರೂ ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟು ನಿಮ್ಮ ಫ್ರೆಂಡ್ಶಿಪ್ ಬೆಳೆದ ನಂತರ ಬೇಕಾದ್ರೆ ಆಫ್ ದ ರೆಕಾರ್ಡ್ ಕೆಲವು ಸೀಕ್ರೆಟ್ಗಳನ್ನ ಹೇಳ್ತೀನಿ ಸರ್. ಹೌದಾ? ಹಾಗಾದ್ರೆ ಯು ಆರ್ ವೆರಿ ಇಂಟ್ರೆಸ್ಟಿಂಗ್ ಪರ್ಸನ್. ಕ್ಯಾಮೆರಾ ಇದೆಯಾ? ಇದೆ ಸರ್.
ಲೆಕ್ಕವಿಲ್ಲದಷ್ಟು ಹಗರಣಗಳು ಲೈವ್ ಆಗಿ ನಡೀತಿರುವಾಗ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿದ ಕ್ಯಾಮೆರಾ ಸರ್ ಇದು. ಮೈ ಲಕ್ಕಿಯಸ್ಟ್ ಕ್ಯಾಮೆರಾ ಸರ್. ನೀವು ನನಗೊಂದು ಅವಕಾಶ ಕೊಟ್ಟು ನೋಡಿ ಸರ್. ದಿನ ಹೊಸ ಹೊಸ ಸ್ಕ್ಯಾಂಡಲ್ಗಳನ್ನು ಹಿಡಿದು ಯದ್ವಾದ ರಿಪೋರ್ಟ್ ಬರೆದು ನಿಮ್ಮ ವಿಶಾಲ ಕರ್ನಾಟಕ ಪತ್ರಿಕೆ ಸೌರಭ ವಿಶಾಲ ಭಾರತಕ್ಕೆ ಪಸರಿಸುವ ಹಾಗೆ ಮಾಡ್ತೀನಿ ಸರ್. ವೆರಿ ಗುಡ್, ವೆರಿ ಗುಡ್. ಯು ಆರ್ ಅಪಾಯಿಂಟೆಡ್. ನಮ್ಮ ಆಶ್ರಮದಲ್ಲಿ ತುಂಬಾ ಚೋಟಿಯಾಗಿರೋ ಹುಡುಗರು ಇವರು. ನಿಮ್ಗೆ ಯಾರು ಬೇಕೋ ಅವ್ರು ಕರ್ಕೊಂಡೋಗಿ. ನೋಡಿ ಮಕ್ಕಳ, ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ. ಯಾರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡ್ತಾರೋ ಅವರನ್ನ ನಾನು ನನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ. ನೀವು 8 ಗಜದ ಒಂದು ಸೀರೆಯನ್ನ ಒಣಗೋಕ್ ಹಾಕ್ತೀರಾ. 1 ಗಜ ಸೀರೆ ಒಣಗಬೇಕಾದ್ರೆ 5 ನಿಮಿಷ ಬೇಕು. ಹಾಗಾದ್ರೆ 8 ಗಜ ಸೀರೆ ಒಣಗೋಕ್ಕೆ ಎಷ್ಟು ಸಮಯ ಬೇಕು? 5 ನಿಮಿಷ. ಈ ಹುಡುಗ ಯಾರು? ಅವನ ಹೆಸರು ಗಣೇಶ ಅಂತ. ಇಲ್ಲಿ ಅವನೇ ಮಹಾತರ್ಲೆ ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತಾನೆ. ಹೌದಾ? ಅಯ್ಯೋ, ನನಗೆ ಅಂಥವನೇ ಬೇಕು. ಅವನ ಹೆಸರು ಗುಣ ಎಲ್ಲ ಸರಿಯಾಗಿ ಹೊಂದ್ಕೊಳ್ಳುತ್ತೆ. ಬಾ ಮರಿ. ನೋಡಿ, ಆಮೇಲೆ ಬಹಳ ಕಷ್ಟಪಡ್ಬೇಕಾಗತ್ತೆ. ಅವ್ನು ತುಂಬಾ ಡೇಂಜರು. ಪರವಾಗಿಲ್ಲ, ನನಗೆ ಅಂಥವನೇ ಬೇಕು. ಮಕ್ಕಳ, ನೀವೆಲ್ಲ ಹೋಗಿ ಆಟ ಆಡ್ಕೊಳ್ಳಿ. ಗಣೇಶ, ನಾನು ನಿನ್ಗೊಂದು ಪ್ರಶ್ನೆ ಕೇಳಲಾ? ಒಂದೇನ್ ಸರ್, 100 ಪ್ರಶ್ನೆ ಕೇಳಿ ಉತ್ತರ ಹೇಳ್ತೀನಿ. ಸರಿ, ನಿನಗೆ ಅಮಿತಾಬ್ ಬಚ್ಚನ್ ತರಾನೇ ಹೇರ್ ಕಟಿಂಗ್ ಮಾಡಿಸ್ಕೋಬೇಕು ಅಂತ ಆಸೆ ಬರುತ್ತೆ ಅಂತ ಇಟ್ಕೋ. ನೀನು ಹೇರ್ ಕಟಿಂಗ್ ಶಾಪ್ ಹುಡ್ಕೊಂಡು ಹೋಗ್ತೀಯ. ಒಂದ್ ಕಡೆ 2 ಅಂಗಡಿ ಇರುತ್ತೆ. ಒಬ್ಬ ಸಲೂನಿನ ಹೇರ್ ಸ್ಟೈಲು ಅಮಿತಾಬ್ ತರಾನೇ ಇರುತ್ತೆ. ಇನ್ನೊಬ್ಬ ಸಲೂನಿನ ಹೇರ್ ಸ್ಟೈಲು ತುಂಬಾ ಕೆಟ್ಟದಾಗಿರುತ್ತೆ. ನಮ್ಮ ಮೇಷ್ಟ್ರ ತರನಾ? ಹಟ್ಟಿ ನೋಡಿ ತರ್ಲೆ ಮುಂಡೆದೆ. ನೀನು ಯಾರ ಹತ್ರ ಹೇರ್ ಕಟ್ ಮಾಡಿಸ್ಕೋತೀಯ? ಹೇರ್ ಸ್ಟೈಲ್ ಕೆಟ್ಟದಾಗಿರುತ್ತಲ್ಲ ಅವನ ಹತ್ರ. ಯಾಕೆ? ಅಮಿತಾಬ್ ಬಚ್ಚನ್ ಅವನ್ ಕಟ್ಟಿಂಗ್ ಅವನೇ ಮಾಡ್ಕೊಂತಾನ? ಇಲ್ಲ, ಅದಕ್ಕೆ ಅಮಿತಾಬ್ ಬಚ್ಚನ್ ತರ ಹೇರ್ ಸ್ಟೈಲ್ ಇರೋನ್ಗೆ ಕಟ್ ಮಾಡ್ದವನು ಆ ಕೆಟ್ಟ ಹೇರ್ ಸ್ಟೈಲ್ ಅಂತಾನೆ. ಗುಡ್ ಗುಡ್. ನನ್ನ ಗುಡ್ ಅಂದ್ರೆ ಸಾಲ್ದು ರೀ, ನೀವು ನನ್ನ ಕೈಯಿಂದ ಗುಡ್ ಅನ್ಸ್ಕೊಬೇಕು. ಹೌದಾ? ಸರಿಯಪ್ಪ, ಏನ್ ಮಾಡ್ಬೇಕು? ಈಗ ನಾನ್ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ? ಸರಿ, ಹೇಳ್ತೀನಿ, ಕೇಳು. ಆನೆಗಳಿಗೆ 8 ಕಾಲು ಯಾವಾಗಿರುತ್ತೆ? ಆನೆಗಳಿಗೆ 8 ಕಾಲ ಯಾವಾಗಿರುತ್ತಪ್ಪ? 2 ಆನೆಗಳು ಒಟ್ಟಿಗೆ ನಿಂತ್ಕೊಂಡಾಗ. ತುಂಬಾ ಚೂಟಿ ಇದೆಯಾ? ನಾಟಕದಲ್ಲಿ ಪಾರ್ಟ್ ಮಾಡಿದ್ಯಾ? ನಾಟಕ ಎಲ್ಲ ಯಾರಿಗ್ ಸರ್, ಅವೆಲ್ಲ ಹಳೇದು. ನಾನು ಸಿನಿಮಾದಲ್ಲಿ ಮಿಂಚಬೇಕು ಅಂತಿದ್ದೀನಿ. ಸಿನಿಮಾದಲ್ಲ ಅಂದ್ರೆ ಒಳ್ಳೆ ಆಕ್ಟಿಂಗ್ ಬರುತ್ತೆ ಅನ್ನೋ. ಯಾರ್ಗ್ ಬೇಕು ಸರ್? ಅನ್ನೋರ್ದು ಮಾಡ್ಲಾ? ಹೃದಯದಲ್ಲಿ ಇದೇನಿದು, ನದಿಯೊಂದು ಓಡಿದೆ, ಕಲ ಕಲನೆ ಕಲರವ ಕೇಳಿ, ಹೊಸ ಬಯಕೆ ಹೂವು ಅರಳಿ, ಜೊತೆಯಲ್ಲಿ ಪ್ರೇಮ ಗೀತೆ ಹಾಡುವ ಸೀಗ. ವಿಷ್ಣುವರ್ಧನ್ ಅವ್ರದ್ದು ಮಾಡ್ಲಾ? ಮಾಡಪ್ಪ. ಮಡಿಕೇರಿ ಸಿಪಾಯಿ ಈ ಈ ಮುದ್ದು ಕಾತ್ತು ಮರೆ ಕು ಕು ಕು, ಅದರ ಈ ಅದರ ಮಧುರ ಓ ಮಧುರ, ಎಂಗಡ ಪ್ರೇಮವೋ ತುಂಬಾ ಚಾಯಿ ತುಂಬಾ ಚಾಯಿ. ಅಂಬರೀಷ್ ಅವ್ರದ್ದು ಮಾಡ್ಲಾ? ಮಾಡು ಮಾಡು. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರನ ಆಗಮನ, ಭೂತಾಯಿಯ ಋತುಗಾನ, ನಮ್ಮಿಬ್ಬರ ಈ ಮಿಲನ, ಬಾನಂಚಿನ ಹೊಸ ಗಾನ, ನೀ ನನಗೆ ನಾ ನಿನಗೆ, ಜೀವನ ನಗುತ್ತಲಿದೆ. ನಿಮ್ದು ಮಾಡ್ಲಾ? ಬೇಡಪ್ಪ ಮಾರಾಯ, ನೀನ್ ಮಾಡೋ ಆಕ್ಟಿಂಗ್ ಬೇರೆನೇ ಇದೆ. ನಾನು ಮನೆಗೆ ಹೋದ್ಮೇಲೆ ನಿನ್ಗೆ ಹೇಳ್ಕೊಡ್ತೀನಿ, ಕರ್ಕೊಂಡು ಹೋಗ್ತೀನಿ ಸರ್. ಇದೊಂದು ಪ್ರಕಟಣೆ. ದೆಹಲಿಯಿಂದ ಬರಬೇಕಾಗಿದ್ದ IC 403 ವಿಮಾನವು 30 ನಿಮಿಷಗಳು ತಡವಾಗಿ ಬಂದು ಸೇರಲಿದೆ ಎಂದು ತಿಳಿಸಲು ವಿಷಾದಿಸುತ್ತೇವೆ. ಅಬ್ಬಾ, ಅರ್ಧ ಗಂಟೆ ಲೇಟು. ಕೂತ್ಕೋ, ಸ್ವಲ್ಪ ಉಸಿರಾಡಬಹುದು. ಅಷ್ಟರಲ್ಲಿ ಲೆಟರ್ ಆದ್ರೂ ಓದ್ಬಿಡೋಣ. ಪ್ರೀತಿಯ ಲಂಬೋದರ್, ನಾನು ನನ್ನ ಮಗನನ್ನು ನೋಡುವ ಸಲುವಾಗಿ 10ನೇ ತಾರೀಕು ಕಲ್ಕತ್ತಾದಿಂದ ಬರೋ ಫ್ಲೈಟ್ನಲ್ಲಿ ಬರ್ತಿದ್ದೀನಿ. ದಯವಿಟ್ಟು ನನ್ನ ಮಗ M ಗಣೇಶ್ನನ್ನು ಕರೆದುಕೊಂಡು ಏರ್ಪೋರ್ಟಿಗೆ ಬರುವುದು ನಿಮ್ಮ ವಿಶ್ವಾಸಿ ಮಧುಸೂದನ್. ಓ ಮೈ ಗಾಡ್, ಇವನು ಇವತ್ತೇ ವಾಕಸ್ಬೇಕಾಗಿತ್ತಾ? ಎಕ್ಸ್ಕ್ಯೂಸ್ ಮೀ, ಕಲ್ಕತ್ತಾ ಫ್ಲೈಟ್ ಎಷ್ಟು ಗಂಟೆ ಬರುತ್ತೆ? 12 ಗಂಟೆಗೆ. ಅಂದ್ರೆ ಅದಕ್ಕೂ ಇದಕ್ಕೂ 2 ಗಂಟೆ ಅಂತರ ಇದೆ.
ಫ್ಲೈಟ್ ಬಂತಲ್ಲಪ್ಪ, ನಡಿ. ಗಣೇಶ, ಅಲ್ಲಿ ಬ್ರೌನ್ ಸೂಟ್ ಹಾಕೊಂಡು ಬರ್ತಿದಾರೆ ನೋಡು, ಅವರೇ ಆನಂದರಾವ್. ಹೋಗಿ ಬರ್ತೀಯಾ? ಶುರು ಮಾಡು. ಡ್ಯಾಡಿ ಮೈ ಡಿಯರ್ ಎ ಗಣೇಶ್. ಐ ಆಮ್ ಲಂಬೋದರ್. ಹಲೋ ಮಿಸ್ಟರ್ ಲಂಬೋದರ್. ಐ ಆಮ್ ಆನಂದರಾವ್. ಐನೋ ಡ್ಯಾಡಿ ಡ್ಯಾಡಿ ಇಷ್ಟು ದಿವಸ ಬರೀ ಫೋಟೋ ನೋಡಿ ನೋಡಿ ನಿನ್ನ ನೋಡ್ತೀನೋ ಇಲ್ವೋ ಅನ್ನಿಸ್ಬಿಟ್ಟಿತ್ತು ಡ್ಯಾಡಿ. ಅದಕ್ಕೆ ಮಗು, ನಾನು ನಿನ್ನ ನೋಡಕ್ಕೆ ಆಕಾಶದಲ್ಲಿ ಹಾರ್ಕೊಂಡ್ ಬಂದೆ. ಆಹಾ, ಮೂಗು ಎಲ್ಲ ನಂತರನೇ, ತುಟಿ ಎಲ್ಲ ನಂತರನೇ, ಟೋಟಲ್ ಆಗಿ ಎಲ್ಲ ನನ್ನಚ್ಚೆ. ಮಿಸ್ಟರ್ ಲಂಬೋದರ್, ನಿಮ್ಗೆ ಹ್ಯಾಕ್ ಥ್ಯಾಂಕ್ಸ್ ಹೇಳ್ಬೇಕು ನಂಗೆ ಗೊತ್ತಾಗ್ತಾ ಇಲ್ಲ. ಬರೀ ಹೆಣ್ಮಕ್ಳು ತಂದೆ ಆದ್ ನನಗೆ ಒಬ್ಬ ಗಂಡ ದಿಕ್ ಸಿಗೋ ಹಾಗೆ ಮಾಡಿದ್ರಿ. ನಾನು ನನ್ನ ಕರ್ತವ್ಯ ಮಾಡಿದೆ ಅಷ್ಟೇ. ಮೊದಲನೇ ಸಲ ಮಗನ್ ನೋಡಿದ ಆವೇಗದಲ್ಲಿ ಇದ್ದೀರಿ ನೀವು. ನಿಧಾನವಾಗಿ ಮನೆಗೆ ಹೋಗಿ ಆರಾಮಾಗಿ ಕುತ್ಕೊಂಡು ಮಾತಾಡೋಣ. ನೋ ನೋ, ಐ ಆಮ್ ಸಾರಿ ಮಿಸ್ಟರ್ ಲಂಬೋದರ್, ನಾನು ಮನೆಗೆ ಬರಲ್ಲ, ಹೋಟೆಲ್ಗೆ ಹೋಗ್ತೀನಿ. ಯಾವ ಹೋಟ್ಲು? ಸರ್, ನಿಮ್ ರೂಮ್ ನಂಬರ್ 102. ಥ್ಯಾಂಕ್ ಯು. ಕಮ್ ಆನ್ ಸನಿ. ಎಸ್ ಡ್ಯಾಡಿ. ತಗೊಳಪ್ಪ. ಥ್ಯಾಂಕ್ ಯು ಸರ್. ಕಮ್ ಆನ್ ಸನಿ. ಸನ್ನಿ ಸನ್ನಿ ಸನ್ನಿ. ಏನ್ ನಿನ್ ಪೂರ್ತಿ ಹೆಸರು? ಎ ಗಣೇಶ್ ಅಂತ. ಏ ಅಂದ್ರೆ? ಆನಂದರಾವ್ ಗಣೇಶ್. ವೆರಿ ಗುಡ್ ವೆರಿ ಗುಡ್. ಯಾವ ಕ್ಲಾಸಲ್ಲಿ ಓದ್ತಾ ಇದೀಯಾ? ಫಸ್ಟ್ ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ಗ್ರೇಟ್ ಬ್ರಿಟನ್ ಇಂಗ್ಲಿಷ್ ಸ್ಕೂಲ್. ಮತ್ ನೀನ್ ಇಂಗ್ಲಿಷ್ ಅಲ್ಲೇ ಮಾತಾಡಲ್ಲ? ಅವನಿಗೆ ಕನ್ನಡದ ಮೇಲೆ ಸಿಕ್ಕಾಪಟ್ಟೆ ಅಭಿಮಾನ. ಸೂಪರ್ ಸೂಪರ್. ಎಲ್ಲಿ ನಿನ್ ಕೈ ತೋರ್ಸು. ಮಿಸ್ಟರ್ ಆನಂದರಾವ್, ನಾನು ಸ್ವಲ್ಪ ಅರ್ಜೆಂಟ್ ಆಗಿ ಹೋಗ್ಬೇಕು. ಏನಂತ ಅರ್ಜೆಂಟು? ನಾನು ನನ್ನ ಹೆಂಡತಿ ಮತ್ತು ಗಣೇಶ ಏರ್ಪೋರ್ಟಿಗೆ ಹೊರಟಿದ್ವಿ. ಹಾ. ಇದಕ್ಕಿದ್ದ ಹಾಗೆ ಒಂದು ಹುಚ್ಚು ನಾಯಿ ಬಂದು ನನ್ನ ಹೆಂಡತಿನ ಗಚ್ಚಿಬಿಡ್ತು. ಆಗ್ಲೇ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಅದು ಇದು ಮಾಡ್ತಾ ಕೂತ್ಕೊಂಡ್ರೆ ಏರ್ಪೋರ್ಟಿಗೆ ಬರೋಕ್ ಆಗ್ತಿರ್ಲಿಲ್ಲ. ಎಷ್ಟೋ ವರ್ಷಗಳ ನಂತರ ನಿಮ್ಮ ಮಗನ ಮೊದಲನೇ ಸಲ ನೋಡೋಕ್ ಬರ್ತಿರೋ ನಿಮಗಿಂತ ನನ್ನ ಹೆಂಡತಿ ಹೆಚ್ಚೇನಲ್ಲ. ಅದಕ್ಕೆ ಅವಳನ್ನ ಅಲ್ಲೇ ಕೂರಿಸಿ ನಾವು ಏರ್ಪೋರ್ಟಿಗೆ ಬಂದ್ಬಿಟ್ವಿ. ಚೆ ಐ ಆಮ್ ಸೋ ಸಾರಿ. ನೀವು ಮೊದಲು ಹೋಗಿ ಬನ್ನಿ. ಥ್ಯಾಂಕ್ ಯು. ಆದ್ರೆ ಗಣೇಶನ್ನು ಕರ್ಕೊಂಡು ಹೋಗ್ಬೇಕು. ಗಣೇಶನ್ನು ಕರ್ಕೊಂಡು ಹೋಗ್ಬೇಕಾ? ಇನ್ನು ಬಂದ್ 10 ನಿಮಿಷ ಆಗಿಲ್ಲ, ಆಗ್ಲೇ ತಂದೆ ಮಗನ ದೂರ ಮಾಡ್ತಿದ್ದೀರಾ. ಅದು ಏನಂದ್ರೆ ಗಣೇಶನ್ನ ಆಕೆ. ಡ್ಯಾಡಿ, ನಾನು ಹೋಗ್ಲೇಬೇಕು. ಯಾಕೆ? ಆಂಟಿ ಕಚ್ಚಿರೋ ನಾಯಿ ಯಾವ್ದು ಅಂತ ಗೊತ್ತಿರೋದು ನಾನೊಬ್ಬನ್ಗೆ. ಡಾಕ್ಟರ್ ಕೇಳಿದಾಗ ನಾನು ಅದನ್ನ ತೋರ್ಸೋದ್ ಬೇಡವಾ? ಕರೆಕ್ಟ್. ಆ ನಾಯಿ ಬಣ್ಣ, ಬಾಲ, ಮೂತಿ ಯಾವ್ದು ನಾನು ನೋಡಿಲ್ಲ. ಹೌದಾ? ಹಾಗಾದ್ರೆ ಕರ್ಕೊಂಡು ಹೋಗಿ. ಬೇಗ ಬಂದ್ಬಿಡು ರಾಜಾ. ಬೇಗ ಬಂದ್ಬಿಡು. ಬರ್ತೀವಿ. ಏನ್ ಲಂಬೋದ್ರ, ಇವತ್ತು ಎಲ್ಲಾ ಗ್ರಹಗಳು ರಿವರ್ಸ್ ಹೊಡಿತಾ ಇವೆ. ನಿಜ, ಟೈಮ್ ಯಾಕೋ ಕೆಟ್ಟಿದೆ ಅಂತ ಕಾಣುತ್ತೆ. ಎಲ್ಲಾದ್ರೂ ಹೋಗಿ ಒಂದು 15 ದಿವಸ ರೆಸ್ಟ್ ತಗೊಂಡು ಬರೋದೇ ವಾಸಿ. ನಾನೊಂದು ಐಡಿಯಾ ಹೇಳ. ಹೇಳಪ್ಪ. ಬೆಸ್ಟ್ ಅಂದ್ರೆ ಕಳತನನೋ ಏನಾದ್ರೂ ಮಾಡಿ ಜೈಲ್ ಸೇರ್ಕೊಂಡ್ಬಿಡು. ಫ್ರೀ ಬೋರ್ಡಿಂಗು, ಫ್ರೀ ಲಾಡ್ಜಿಂಗು, ಆರಾಮಾಗಿ ರೆಸ್ಟು ಸಿಗುತ್ತೆ, ಮುಂದಿನ ಯೋಜನೆ ಮಾಡೋಕೆ ಟೈಮು ಸಿಗುತ್ತೆ. ಜೈಲಿಗೆ ಹೋದ್ರೆ ಹೋಗೋ ನನ್ನ ಮರ್ಯಾದೆ ನಿಮ್ ತಾತ ತಂದು ಕೊಡ್ತಾನ? ಅದಕ್ಕಿಂತ ನನ್ನ ಹತ್ರನೇ ಒಳ್ಳೆ ಐಡಿಯಾ ಇದೆ. ಏನದು? ಗಂಟಲು ನೋವು, ಹೊಟ್ಟೆ ನೋವು ಅಂತ ಹೇಳೋದು, ಸರ್ಕಾರಿ ಆಸ್ಪತ್ರೆ ಅಡ್ಮಿಟ್ ಆಗೋದು. ಇನ್ಕಮ್ 0, ಎಂಪ್ಲಾಯ್ಮೆಂಟ್ ನಿರುದ್ಯೋಗಿ ಅಂತ ಫಾರ್ಮ್ ಫಿಲ್ಅಪ್ ಮಾಡಿದ್ರೆ ಮುಗೀತು. ಊಟ ಫ್ರೀ, ಬ್ರೆಡ್ ಫ್ರೀ, ಹಾಲು ಫ್ರೀ, ಬಾಳೆಹಣ್ಣು ಫ್ರೀ. ನಾನ್ ವೆಜ್ ತಿನ್ನೋ ಹಾಗಿದ್ರೆ ಮೊಟ್ಟೆನೂ ಫ್ರೀ. ಜೊತೆಗೆ ಸುಂದರವಾದ ನರ್ಸ್ಗಳು ಓಡಾಡ್ತಾ ಇರ್ತಾರೆ. ಏನು ಬ್ರೈನಯ್ಯ ನಿಂದು. ಮತ್ತೆ ಬದುಕೋ ಮಾರ್ಗಗಳು ಎಷ್ಟಿವೆ ಅಂತ ತಿಳ್ಕೋಬೇಕಾದ್ರೆ ನಿನ್ನ ಹತ್ರನೇ ಬರ್ಬೇಕು. ಅದ್ ಸರಿ, ಈ ಆಸ್ಪತ್ರೆ ಐಡಿಯಾ ಯಾವಾಗ ಬಂತು? ಇದು ಹಳೆ ಐಡಿಯಾ, ಬಹಳ ಹಳೇದು. ಮೊದಲು ನಾನು ರೆಸ್ಟ್ ತಗೋತಿದ್ದೆ ಆಸ್ಪತ್ರೆಗಳಲ್ಲಿ. ವಿಕ್ಟೋರಿಯಾನಲ್ಲಿ ಡಿಸ್ಚಾರ್ಜ್ ಮಾಡಿದ್ರೆ ಬೌರಿಂಗ್, ಬೌರಿಂಗ್ ನಲ್ಲಿ ಡಿಸ್ಚಾರ್ಜ್ ಮಾಡಿದ್ರೆ ವಿಕ್ಟೋರಿಯಾ, ಬೌರಿಂಗ್ ವಿಕ್ಟೋರಿಯಾ, ವಿಕ್ಟೋರಿಯಾ ಬೌರಿಂಗ್. ಭಾರಿ ಥ್ರಿಲ್ಲಿಂಗ್ ಮನುಷ್ಯ ಕಣಯ್ಯ ನೀನು. ಅದ್ ಸರಿ, ಅದನ್ನ ಯಾಕೆ ಬಿಟ್ಬಿಟ್ಟೆ? ಅಲ್ಲೊಬ್ಬ ನರ್ಸು ಲಂಬು ಡಿಯರ್ ಐ ಲವ್ ಯು ಅಂತ ಹಿಂದ್ ಬಿದ್ಬಿಟ್ಲು. ಅವಳು ಕಾಟ ತಡಿಯೋಕಾಗದೆ ಬೇರೆ ದಾರಿ ಹಿಡ್ದ ಕಣಯ್ಯ. ಈಗಲೂ ಅವಳು ಬೆನ್ನ ಹತ್ತು ಬಂದ್ರೆ ಈಗೆಲ್ಲ ಬರ್ತಾಳೆ, ಬೇರೆಲ್ಲಾದ್ರೂ ಟ್ರಾನ್ಸ್ಫರ್ ಆಗಿರ್ತಾಳೆ ಅಲ್ವೇ? ಅಂದ್ರೆ ನೆಕ್ಸ್ಟ್ ಪ್ರೋಗ್ರಾಮು
ಏನಿವತ್ತು ಹಾಲ್ ನೀರಾಗಿದೆ? ಹಸು ಸ್ವಲ್ಪ ಜಾಸ್ತಿ ನೀರ್ ಕುಡಿದ್ಬಿಡ್ತು ಅದಕ್ಕೆ. ಅಯ್ಯೋ ಅಮ್ಮ ಲಂಬುಡಿಯ ದೇವ್ರ ದಯದಿಂದ ಮತ್ತೆ ನಿನ್ನ ಕಾಯಿಲೆ ಬಂತಲ್ಲ ಸದ್ಯ. ನಿನ್ ಕಾಯಿಲೆ ಬರೋದೇ ಇಲ್ವೇನೋ, ನಾನ್ ನಿನ್ನ ನೋಡೋದೇ ಇಲ್ವೇನೋ ಅಂತ ಎಷ್ಟು ಹೆದರ್ ಬಿಟ್ಟಿದ್ದೆ ಗೊತ್ತಾ? ನಿಂಗೆ ಟ್ರಾನ್ಸ್ಫರ್ ಆಗಿಲ್ವಾ ಇನ್ನು? ಯಾಕ್ ಲಂಬುಡಿಯರ್ ನನ್ನ ಕಂಡ್ರೆ ಅಷ್ಟೊಂದ್ ಬೇಜಾರು? ನಿನ್ನ ಕಂಡ್ರೆ ನನ್ಗೆ ಎಷ್ಟು ಪ್ರೀತಿ ಇದೆ ಗೊತ್ತಾ? ನೀನ್ ಆಸ್ಪತ್ರೆಗೆ ಬಂದಾಗ್ಲೆಲ್ಲ ಸ್ಪೆಷಲ್ ಮುತುವರ್ಜಿ ವಹಿಸಿ ಎಷ್ಟು ಸೇವೆ ಮಾಡಿದೀನಿ ಗೊತ್ತಾ? ಅದಕ್ಕೆ ನಾನು ಮನಸ್ಸೋತು ಕಾಯಿಲೆ ಬರ್ಸ್ಕೊಂಡು ಮತ್ತೆ ಇಲ್ಲಿಗೆ ಬಂದಿದ್ದೀನಿ. ಹೌದಾ? ಥ್ಯಾಂಕ್ ಯು ಲಂಬುಡಿಯರ್. ಹಾಲು ಇವ್ರಿಗೆ ಮಾತ್ರ ಹಾಲ್ ನಾನೇ ಕೊಡ್ತೀನಿ. ಕೊಡು. ತಗೊಳಪ್ಪ ಬ್ರೆಡ್. ಕೊಡು ಕೊಡು ಕೊಡು. ಲಂಬುಡಿಯರ್ ಬ್ರೆಡ್ ಹಾಲು ನಾನೇ ತಿನ್ನಿಸ್ಲಾ? ಬೇಡ ಬೇಡ, ನಾನೇ ತಿಂತೀನಿ. ಡಾಕ್ಟರ್ ಎಷ್ಟು ಗಂಟೆ ಬರ್ತಾರೆ? ಒಂದ್ ಅರ್ಧ ಗಂಟೆಲಿ ಬರ್ತಾರೆ. ಸಿಸ್ಟರ್, ಡಾಕ್ಟರ್ ಕರಿತಾ ಇದ್ದಾರೆ. ನಾ ಬರ್ತೀನಿ, ನೀ ಹೋಗು. ಲಂಬುಡಿಯರ್ ಹಾಲು ಬಿಸಿ ಆರದ್ಮೇಲೆ ಕುಡ್ದು ರೆಸ್ಟ್ ತಗೋಬೇಕು. ನಾ ಬರ್ತೀನಿ. ಆಯ್ತು. ಏನಪ್ಪ, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಸಾ. ಅಯ್ಯಪ್ಪ, ಅಯ್ಯಯ್ಯೋ, ಏನಾಗ್ತಾ ಇದೆ? ಹೊಟ್ಟೆ ನೋಯ್ತಾ ಇದೆ. ಅಯ್ಯಪ್ಪ, Looks like appendicitis. Get him to the operation theater immediately. ಸರ್ಜನ್ ಇನ್ನೂ ಬರ್ಲಿಲ್ವಲ್ಲ? ಸಾರಿ, ಯಾರು ಬಿಡಿ. ಯಾರು ನೀನಾ? ಏನ ಮೇಲೆ ಏನಾಯ್ತು ಡಾಕ್ಟ್ರೆ? ಡಾಕ್ಟ್ರೇ, ನಿನಗೆ ಯಾವ ರೋಗನೂ ಇಲ್ಲ, ಬರೀ ನಾಟಕ. ನಾಟಕನಾ? ಇವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಏನೋ ಒಂದು ರೋಗ ಇದೆ ಅಂತ ಹೇಳ್ಕೊಳ್ಳೋದು, ಸರ್ಕಾರಿ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗೋದು, ಇರೋಷ್ಟು ದಿವಸ ಆಸ್ಪತ್ರೆಯಲ್ಲಿ ಇರೋದು, ಡಿಸ್ಚಾರ್ಜ್ ಆದ್ಕೊಳ್ಳೇನೆ ಮತ್ತೊಂದು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗೋದು. ಇದೇ ಇವನ ಕಸುಬು. ಯಾಕೆ ಹೀಗೆ ಮಾಡ್ತೀಯಾ? ಊಟಕ್ಕೋಸ್ಕರ. ಆಸ್ಪತ್ರೆಯಲ್ಲಿ ಬ್ರೆಡ್, ಹಾಲು, ಹಣ್ಣು, ಮೊಟ್ಟೆ ಫ್ರೀ ಸಪ್ಲೈ ಅಲ್ವಾ, ಅದಕ್ಕೆ ಈ ಟ್ರಿಕ್. ಹಿಂದೆ ನಾನಿದ್ದ ಆಸ್ಪತ್ರೆಯಲ್ಲಿ ಹೊಟ್ಟೆ ನೋವು ಅಂತ ಬಂದು ಅಡ್ಮಿಟ್ ಆದ. ಆಪರೇಷನ್ ಮಾಡೋಣ ಅಂತ ಆಪರೇಷನ್ ಥಿಯೇಟರ್ ತಗೊಂಡು ಹೋದ್ರೆ ಅಲ್ಲಿ ಇವ್ನ ನಾಟಕ ಗೊತ್ತಾಯ್ತು. ಇದು 3ನೇ ಸಲ ನನ್ನ ಕೈಲಿ ಇವ್ನು ಹೀಗೆ ಸಿಕ್ಕಾಕೊಡ್ತಾ ಇರೋದು. ಹೇಳ ಆಮೇಲೆ ಹೋಗ ಹೊರಗೆ. ನಡಿಯ. ಆಸ್ಪತ್ರೆ ಡ್ರೆಸ್ ಕಿತ್ಕೋ. ಇಂಥ ವಿಚಿತ್ರವಾದ ಕೇಸು ಇರುತ್ತಾ ಪ್ರಪಂಚದಲ್ಲಿ? ಆಪರೇಷನ್ ಆಗಿದ್ದಿದ್ರೆ 15-20 ದಿವಸ ಆರಾಮಾಗಿ ಇಲ್ಲೇ ಇತ್ತು, ಮುಂದೇನು ಅಂತ ಪ್ಲಾನ್ ಮಾಡಬಹುದಾಗಿತ್ತು.